SB9 ವಾರ್ತೆಗೆ ಸ್ವಾಗತ. ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಶ್ರೀ ಎಸ್ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಾಗುತ್ತದೆ. ಈ ಹೋರಾಟದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ನಮ್ಮ ಅಭಿಮಾನಿ ಬಳಗದ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ತುಂಬಲಿದ್ದಾರೆ ಎಂದು ಅಭಿಮಾನಿ ಬಳಗ ತಿಳಿಸಿದೆ. ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳ್ಳುವವರೆಗೆ ನಡೆಯುವ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂಘಟನೆಗೆ ಬೆಂಬಲ ನೀಡುವುದಾಗಿ ಬಳಗ ಘೋಷಿಸಿದೆ. ಬಳಗದ ಪದಾಧಿಕಾರಿಗಳು ಅಧ್ಯಕ್ಷರು ಶ್ರೀ ಸುನೀಲ್ ಕಲಬಂಡಿ, ಉಪಾಧ್ಯಕ್ಷರು ಶ್ರೀ ಶ್ರೀಮಂತ್ ಇಂಗಳಗಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ಭೀಮಪ್ಪ ದೊಡ್ಮನೆ, ವರದಿ ಲಿಂಗರಾಜ್. ನಾಗಮಣಿ. ನಾನು ಒಳ ಮೀಸಲಾತಿ ಹೋರಾಟಗಾರರಲ್ಲಿ ನಾನು ಸಹ ಪಾಲ್ಗೊಂಡು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿರೋದು. ಎಲ್ಲ ವರದಿಗಳು ಸಹ ಜನಸಂಖ್ಯೆ ಅನುಸಾರವಾಗಿ ಮಾದಿಗ ಸಮುದಾಯಕ್ಕೆ ಹೆಚ್ಚಾಗಿರೋದ್ರಿಂದ ಈಗ ಮಾಧುಸ್ವಾಮಿ ವರದಿ ಆಗಿರ್ಬೋದು, ಸದಾಶಿವ ವರದಿ ಆಗಿರ್ಬೋದು, ಈಗ ನಾಗಮೋಹನ್ ದಾಸ್ ಕಮಿಟಿಯವರು ಮಾಡಿರ್ತಕ್ಕಂಥ ವರದಿ ಆಗಿರ್ಬೋದು, ಹೆಚ್ಚಿನ ಜನಸಂಖ್ಯೆ ಇರೋದು ಮಾದಿಗ ಸಮುದಾಯಕ್ಕೆ ಇರೋದ್ರಿಂದ ಬಹಳ ತಳಮಟ್ಟದಲ್ಲಿ ಏನು ಅನುಕೂಲಗಳನ್ನ ಪಡ್ಕೊಳ್ದೇನೆ ಬಹಳ ಹೀನಾಯ ಪರಿಸ್ಥಿತಿನಲ್ಲಿ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಅಷ್ಟೇನೆ ಬಹಳ ಹೀನಾಯ ಪರಿಸ್ಥಿತಿನಲ್ಲಿ ಬದುಕ್ತಕ್ಕಂತ ಕೆಲಸಗಳು ನಾವು ಕಣ್ಣಲ್ಲಿ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ್ರೆ ನಮ್ಮ ಹಂದಿಗೂಡಿಗಿಂತ ಕಡೆಯಾಗಿ ಜನ ಬದುಕ್ತಾ ಇದ್ದಾರೆ. ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಅಥವಾ ಅಧಿಕಾರ ಪಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿನಲ್ಲಾಗಿರ್ಬೋದು ಬಹಳ ಒಂದು ಕುಬ್ಜತೆಯಿಂದ ಬದುಕ್ತಕ್ಕಂತ ಜೀವನದ ಒಂದು ವ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟು 35 ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ರು ಸಹ ಎಷ್ಟೊಂದು ಜನಗಳು ಸಹ ಪ್ರಾಣತ್ಯಾಗ ಮಾಡಿದ್ದಾರೆ. ಆಮೇಲೆ ತನ್ನ ಜೀವನವನ್ನೇ ಸರ್ವನಾಶ ಮಾಡ್ಕೊಂಡು ತ್ಯಾಗ ಮಾಡ್ಕೊಂಡು ಮನೆ ಮಠ ಬಿಟ್ಟು ಬೀದಿ ಹೋರಾಟ ಮಾಡ್ಕೊಂಡು ಕಾಲ್ನಡಿಗೆ ಜಾಥಾ ಬಂದು ಊಟ ಏನು ಮಳೆ ಗಾಳಿ ಅಂದೇನೆ ಫ್ರೀಡಂ ಪಾರ್ಕ್ನೆ ತಮ್ಮ ಮನೆ ಆಗಿಟ್ಕೊಂಡು ಬದುಕೊಂಡು ಬಂದಿದ್ದಾರೆ. ಆದ್ರೂ ಒಂದು ಲಾಸ್ಟ್ಗೆ ಒಂದು ನಾಗಮೋಹನ್ ದಾಸ್ ಕಮಿಟಿ ಅಂತ ಸರ್ಕಾರನೇ ರಚನೆ ಮಾಡಿತ್ತು. ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಅದನ್ನ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಒಂದು ಇದನ್ನು ಸಹ ಇವಾಗ ಕಡೆಗಣಿಸ್ಬಿಟ್ಟು ಅದನ್ನು ಸರಿ ಇಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಯಾಕೆ ಇದು ಮುಂಚೆನೆ ಬುದ್ಧಿ ಇರ್ಲಿಲ್ವಾ ಇವ್ರಿಗೆ? 40 ವರ್ಷದಿಂದ ಮಾದಿಗ ಜನಾಂಗ ಹೋರಾಟ ಮಾಡ್ತಾ ಇದ್ರಲ್ಲ, ಅವಾಗ ಯಾಕೆ ಬಂದು ತಡೆ ಹಿಡಿಲಿಲ್ಲ? ಇವಾಗ ಎಲ್ಲ ಆದ್ಮೇಲೆ ಪ್ರವರ್ಗ ಎ ಅಂತ ಬಂದ್ಮೇಲೆ ಈಗ ಮೂಗ್ ತೋರಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ಬೇಕಾಗಿತ್ತು? ಇದು ಒಕ್ಕರ್ಲಾಗಿ ಎಲ್ಲ ಕೂತ್ಕೊಂಡು ಬಗೆಹರಿಸಬೇಕಾಗಿತ್ತು. ಆವಾಗ ಒಳ ಮೀಸಲಾತಿ ಹೋರಾಟ ನಡೆಯುವಾಗ ನಮ್ಮ ಸನ್ಮಾನ್ಯ ಇವಾಗ ಪರಮೇಶ್ವರ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಆಗಿರ್ಬೋದು, ಎಲ್ಲರೂ ಸಹ ಒಕ್ಕರ್ಲಾಗಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈಗ ಏಕಾಏಕಿ ಪ್ರವರ್ಗ ಎ ಕೊಟ್ಟಿದ ತಕ್ಷಣ ಎಲ್ಲ ಒಳ ಮೀಸಲಾತಿನ ಧಿಕ್ಕಾರ ಮಾಡ್ಬೇಕು ಅಂತ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಈಗ ನಿನ್ನೆ BT ಲಲಿತಾನ ಕೇಳ್ತಾ ಇದ್ದಾರೆ ಒಳ ಮೀಸಲಾತಿನ ಜಾರಿನೇ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು. ಯಾಕೆ ಅವ್ರೇನು SC ಕೋಟದಲ್ಲಿ ಯಾವ್ದು ತಗೊಂಡಿಲ್ವಾ? SC ಕೋಟದಲ್ಲಿ ಏನು ಅನುಕೂಲ ಪಡ್ಕೊಂಡಿಲ್ವಾ? ಅಂಕಿ ಅಂಶಗಳ ಪ್ರಕಾರ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಾಗಿರ್ಬೋದು ತಗೊಳ್ಳಿ, ಅಂಕಿ ಅಂಶ ತಗೊಳ್ಳಿ. ಯಾವ ಜನಸಂಖ್ಯೆ ಇದೆ, ಯಾವ ಜನಸಂಖ್ಯೆ ಹೆಚ್ಚಿನ ಒಂದು ಅನುದಾನಗಳನ್ನ ಪಡ್ಕೊಂಡಿದೆ. ನಾವು ತಳಮಟ್ಟದಲ್ಲಿ ಇರೋರಿಗೆ ನಾವು ಈಗ 8 ಜನ ಮಕ್ಳು ಇರ್ತಾರೆ ಅಂತಂದ್ರೆ ಎರಡು ಫ್ಯಾಮಿಲಿ 2 ಮಕ್ಕಳೇ ತಿನ್ನೋದಲ್ಲ, ಅದು 6 ಜನ ಮಕ್ಕಳಿಗೂ ಹಂಚಿ ತಿಂತಕ್ಕಂತ ಸ್ವಭಾವ ನಮ್ಮ ಮಾದಿಗ ಸಮುದಾಯಕ್ಕಿದೆ. ಅದರಲ್ಲಿ ಹಲವಾರು ಜನಗಳನ್ನು ಒಂದು ಬಹಳ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಅದು ಸಹ ಸರಿ ಇಲ್ಲ. ಇವಾಗ ನಾವು ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮದು ಏನಿದೆ 6% ನಮಗ್ ಕೊಟ್ಬಿಡ್ಲಿ, ಮಿಕ್ಕಿದ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಏನಾದ್ರೂ ಆಗ್ಲಿ, ನಮಗ್ ಅದ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಸರ್ಕಾರನ, ನೀವು ನಾಗಮೋಹನ್ ದಾಸ್ ಕಮಿಟಿ ಮಾಡಿದೀರಾ, ಆ ಕಮಿಟಿ ಅಂತೆ ನೀವು ಒಳ ಮೀಸಲಾತಿ ಜಾರಿ ಮಾಡಿ ಜನರಿಗೆ ರಕ್ಷಣೆ ಕೊಡಿ. ನೀವು ಇವತ್ತು ಅದನ್ನೇನಾದ್ರೂ ನೀವು ಬಗೆಹರಿಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹೇಳ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ ಜನ ಏನು ಉತ್ತರ ಕೊಡ್ತಾರೆ ನೀವು ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ನೀವು ಅದನ್ನ ಉತ್ತರ ನಾವ್ ಏನ್ ಮಾಡ್ತೀವಿ ಅಂತಾನು ಹೇಳಲ್ಲ, ನೀವು ನಿದ್ದೆಗೆಟ್ಟು ಕಾಯ್ಬೇಕಾಗುತ್ತೆ ನಾವು ಉತ್ತರ ಏನ್ ಕೊಡ್ತೀವಿ ಅಂತ ಹೇಳಿ. ನನ್ನ ಹೆಸರು ನಾಗಮಣಿ ಅಂತ.